ಪುನೀತ್ ನನಗೆ ತುಂಬಾ ಇಷ್ಟ. ಬಟ್ ಏನಂದ್ರೆ ಪುನೀತ್ನ ನಂಗೆ ಅಲ್ಲಿಗೆ ಹೋಗಿ ಬಂದ್ಮೇಲೆ ತುಂಬಾ ಬೇಜಾರಾಯ್ತು. ಯಾಕೆ ಅಂದ್ರೆ ಆ ವಯಸ್ಸಿಗೆ ಆ ಸಮಾಧಿ ಹತ್ರ ಮಲಗಿರೋದ್ ನೋಡಿದ್ರೆ ಅದು ತುಂಬಾ ಎಂತವ್ರಿಗೆ ದುಃಖ ಬರೋ ವಿಷಯ. ಆದ್ರೆ ಅದು ಅವನ ಏಜಿಗೆ ವಯಸ್ಸಾದವ್ರ ಅಂಬರೀಷ್ ಅಣ್ಣನ್ ನೋಡಿದ್ವಿ, ಆಶೀರ್ವಾದ ತಗೊಂಡ್ವಿ, ಅವರೆಲ್ಲ ಬಾಳಿ ಬದುಕಿ ಸತ್ತಿರೋರು. ಆದ್ರೆ ಇವನು ಚಿಕ್ಕ ವಯಸ್ಸಿಗೆ ಈ ವಯಸ್ಸಿಗೆ ಬಂದ್ ಮಲ್ಕೊಂಡಿದ್ಯಲ್ಲಪ್ಪ ನೀನು ಅನ್ನೋ ಒಂದು ದುಃಖ ನಮಗ್ ಕಾಡ್ತು. ಬಟ್ ನಮ್ ಕೈಲಿ ಏನು ಇಲ್ಲ. ಬಟ್ ಅವ್ನು ಬದುಕಿದ್ದು ಸತ್ತ ಇದ್ದಾನೆ ಅಂತ ಯಾರು ಹೇಳಲ್ಲ. ಅವನು ಬದುಕಿದ್ ಕೆಲಸ ಮಾಡ್ತಿದ್ದಾನೆ, ಅಷ್ಟು ಜನ ಕೊಂಡಾಡ್ತಾರೆ. ಆ ಆಶೀರ್ವಾದ ಅವ್ರ ತಾಯಿ ತಂದೆದು, ಅವ್ರ ಪೂರ್ವಜರು, ಅವ್ರ ತಾತ ಪುಣ್ಯ ಮಾಡಿದ್ರು. ಎರಳಿ ರಾಜ್ಕುಮಾರ್ ಅವ್ರ ತಂದೆ ಪುಣ್ಯ ಇರ್ಬೋದು. ಅದು ಈ ಮೊಮ್ಮಕ್ಳನ್ನ ಕಾಪಾಡುತ್ತೆ ಅಂತಾರೆ ನೋಡಿ, ಅದು ಬಂದಿದೆ. ಅದಕ್ಕೆ ನಾವು ಒಳ್ಳೆ ಕೆಲಸಗಳು ಮಾಡ್ತಾ ಇದೀವಿ. ನಮ್ಮ ಮೊಮ್ಮಕ್ಳಿಗೆ ದೇವ್ರ ಒಂಚೂರು ಕಾಪಾಡ್ಲಿ. ಯಾವತ್ತು ಮಕ್ಳು ಮೊಮ್ಮಕ್ಳಿಗೆ ಕಾಪಾಡುತ್ತಂತೆ ನಾವು ಮಾಡಿರೋ ಪುಣ್ಯ. ಗೊತ್ತಾಯ್ತಾ? ನಾವು ಮಾಡಿದ್ದು ಕರ್ಮ ಪುಣ್ಯ ಎರಡೂ ನಮ್ಮ ಮಕ್ಳು ಮೊಮ್ಮಕ್ಳಿಗೆ ಇಟ್ಟಿರ್ತಾನಂತೆ. ಇವತ್ತು ನಿಮ್ ಕಣ್ ಮುಂದೆ ನನ್ನ ಮಕ್ಳು ಚೆನ್ನಾಗಿದ್ದಾರೆ, ನನ್ನ ಮೊಮ್ಮಕ್ಳು ಚೆನ್ನಾಗಿರ್ಲಿ, ಅದೇ ನಮ್ಮ ಆಶಯ ಅಷ್ಟೇ, ಇನ್ನೇನಿಲ್ಲ. ಅಣ್ಣವರು ಅಮ್ಮ ತಂದೆ ಮಾಡಿರೋದಿದು ಪುಣ್ಯ. ಪುನೀತ್ ಇವತ್ತು ಹಂಗಿದ್ದಾರೆ ಅಂದ್ರೆ ಅಣ್ಣವ್ರ ಅಪ್ಪವ್ರ ಆಶೀರ್ವಾದ ಇರ್ಬೇಕು. ಆದ್ರೆ ದೇವ್ರ ಆಯುಸ್ ಕೊಡ್ಲಿಲ್ಲ ಅವನು. ಅದೊಂದು ಬಹಳ ಎಂತ ಒಂದೊಂದ್ಸರಿ ದೇವ್ರ ಮೇಲೆ ಸಿಟ್ಟು ಬರುತ್ತೆ ನನ್ಗೆ. ಏನಪ್ಪಾ ದೇವ್ರೆ ನೀನ್ ಇದೆಯಾ ಅನ್ಸ್ಬಿಡುತ್ತೆ.